ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನೀನು ಹೇಗಾದರೂ ಬದುಕ್ತೀಯ ಅಂತ. ಯಾಕೆಂದರೆ ಅಹಂಕಾರಕ್ಕೋಸ್ಕರ ಬದುಕ್ತಳಲ್ವ ನೀನು. ಆಲ್ ದ ಬೆಸ್ಟ್. ಅರೆ ಏನು ಅಲ್ಲ, ನೀವ್ಯಾಕೆ ಫೀಲ್ ಮಾಡ್ಕೊಂಡು ಬೇರೆ ಮನೆ ಮಾಡಬೇಕು ಅಂತ? ನನಗೆ ಚೆನ್ನಾಗಿ ಗೊತ್ತು ರೀ, ನಿಮಗೆ ಅಣ್ಣನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ. ನನ್ನಿಂದ ನೀವಿಬ್ರು ಯಾಕೆ ಬೇರೆ ಆಗಬೇಕು? ನಾನೇ ದೊಡ್ಡ ಮನಸ್ಸು ಮಾಡಿ ಒಳಗೆ ಬಂದ್ಬಿಡ್ತೀನಿ. ತುಂಬ ಉಪಕಾರ ಆಯಿತು. ಬಾರ್ಮ ಒಳಗೆ ಬಾ 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 ಬಲ್ಗದಿತ್ತು. ಏನೇ ಮತ್ತೆ ರಾಗ ನಿಂದು? ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ನಿನ್ನ ಮಗನ ಡಿಪಾರ್ಟ್ಮೆಂಟ್. ಬೇಕಿದ್ರೆ ಅವನೇ ಕರ್ಕೊಂಡು ಬರಲಿ. ಚಾರು ಬಂದ್ರೇನೆ ನಾನು ಒಳಗೆ ಬರೋದು ಅಂತ ಏನಾದ್ರು ನಿನ್ನ ಸಿದ್ಧಾಂತ ಇದ್ದರೆ ನೀನು ಹೋಗ್ತಾ ಇರ್ಬೋದು. ಬಾಯಿ ಮುಚ್ಕೊಳ್ಳೆ, ಒಳ್ಳೆ ಹೋಗ್ಬಿಡು. ಬಾವಾ ನಾನು ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಕರ್ಕೊಂಬಂದಿದ್ದೀನಿ ನೋಡಿ. ಚಾರು ಇಲ್ಲಿ ಅವಳ್ಯಾಕೆ ಬರಲಿಲ್ಲ? ಆ ಕೆಲಸ ನಾನು ಮಾಡೋಕ್ಕಾಗಲ್ಲ ಬಾವಾ. ಯಾರು ಅವಳನ್ನು ಆಚೆ ಹಾಕಿದ್ರೋ ಅವರೇ ಹೋಗಿ ಕರ್ಕೊಂಬರ್ಬೇಕು. ಜಯಂತ ಹೋಗು, ಚಾರು ಕರ್ಕೊಂಬ. ಕ್ಷಮಿಸಿ ಮಾವ, ನನ್ನಿಂದ ಈ ಕೆಲಸ ಆಗಲ್ಲ. ಸರಿ, ಹಾಗಾದ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸಬೇಕಾಗತ್ತೆ. ಏನು ನಿರ್ಧಾರ ಅಣ್ಣ? ಅಕ್ಕ ಬಾವ ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಹೊರಗೆ ಹೋಗ್ತಾ ಇದ್ವಿ. ನಾವು ತಡೆದಿದ್ದೀವಿ. ಇನ್ನು ಕರ್ಕೊಂಡು ಬಂದರೆ ಮನೇಲಿ ಇರ್ತೀವಿ ಅಂತಂದರು. ಅದಕ್ಕೆ ನಾನು ಕರ್ಕೊಂಬಂದಿದ್ದು. ಇದ್ದಿದ್ರೆ ನಿನ್ನ ಕಡೆ ತಲೆ ಹಾಕೋ ಮಲಗ್ತಿರಲಿಲ್ಲ. ಅಣ್ಣ, ನೀನು ಮನೆ ಬಿಟ್ಟು ಹೋಗೋಕೆ ನೋಡಿದ್ಯಾ? ಯಾಕಣ್ಣ? ನೀವು ಮಾಡಿರೋ ಘನಂದಾರಿ ಕೆಲಸದಿಂದ ನಮ್ಮ ಮರ್ಯಾದೆ ಹೋಗಿದೆ. ಅದಕ್ಕೆ ಈ ನಿರ್ಧಾರಕ್ಕೆ ಬರಬೇಕಾಯ್ತು. ಈಗಲೂ ಏನು ನಿರ್ಧಾರ ಬದಲಾಗಿಲ್ಲ. ನಾನು ಹೇಳಿದ ಕೆಲಸ ಜಯಂತ ಮಾಡಲಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗಬೇಕಾಗತ್ತೆ. ಮಾವ, ಈ ಪ್ರಾಬ್ಲಮ್ ಎಲ್ಲ ನನ್ನಿಂದಾನೆ ತಾನೆ. ನಾನು ಈ ಮನೇಲಿ ಇದ್ರೆ ತಾನೆ ಅವಳಿಲ್ಲೇ ಇರ್ತೀನಿ ಅಂತ ಆಟ ಮಾಡೋದು. ಒಂದು ಕೆಲಸ ಮಾಡ್ತೀನಿ, ನಾನೇ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಮುಂಬೈಗೋ ಕೋಲ್ಕತ್ತಾಗೋ ಹೋದರೆ ಅವಳೇ ನಾನು ಹಿಂದೆ ಬರ್ತಾಳ. ಇಲ್ಲ ತಾನೆ? ಬಿಡಿ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ದಯವಿಟ್ಟು ನೀನು ಎಲ್ಲೂ ಹೋಗ್ಬೇಡ್ವು. ನಿನ್ನ ಬಿಟ್ಟರು ಬದುಕೋ ಶಕ್ತಿ ನನಗಿಲ್ಲ ಕಣೋ. ನನ್ನನ್ನು ಬದುಕಕ್ಕೆ ಎಲ್ಲಮ್ಮ ಬಿಡ್ತಾ ಇದೆಯಾ ನೀನು? ಆ ಚಾರು ಜೊತೆ ಸೇರ್ಕೊಂಡು ನರಕ ತೋರಿಸ್ತಾ ಇಲ್ವಾ? ಮಾತಿಗೆ ಮುಂಚೆ ಬಾಯಿ ತುಂಬ ಹೇಳ್ತೀಯ ನನ್ನ ಮಗನ ಸಂತೋಷನೇ ನನ್ನ ಸಂತೋಷ ಅಂತ. ಈಗ ನಾನು ಸಂತೋಷವಾಗಿದ್ದೀನ? ಇಲ್ಲ ತಾನೆ? ಆದರೂ ಆ ಚಾರು ಬಾಲ ಇಟ್ಕೊಂಡು ಸುತ್ತಾ ಇರ್ತೀಯಲ್ಲ, ಇದ್ರ ಅರ್ಥ ಏನು? ಎಲ್ಲಾನು ನೋಡ್ಕೊಂಡು ಅವಳು ಬಾಲ ಇಟ್ಕೊಂಡು ಸುತ್ತಾ ಇದೆಯಾ ಅಂದರೆ ನಾನು ನಿನಗೆ ಬೇಡ ಅಮ್ಮ, ನಾನು ಹೊರಡ್ತೀನಿ. ಅಯ್ಯೋ ಪುಟ್ಟು, ಹಾಗೆಲ್ಲ ಮಾಡಬೇಡ್ವು. ಬೇಕಿದ್ರೆ ಚಾರುನೇ ಮನೆಯಿಂದ ಓಡಿಸ್ಬಿಡೋಣ.
ನನ್ನನ್ನು ತಡಿಬೇಡ ಅಮ್ಮ, ನನಗೆ ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ಅವಳು ಮನೆಯಿಂದ ಓಡಿಸೋದಾದ್ರೆ ಓಡಿಸು, ಇಲ್ಲ ಅಂದ್ರೆ ತಲೆ ಮೇಲೆ ಕೂರ್ಸ್ಕೊಂಡು ಉತ್ಸವನಾದ್ರೂ ಮಾಡ್ಕೋ. ಬಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ವೋ. ಈಗೇನಪ್ಪ, ಅವಳು ಈ ಮನೆಯಿಂದ ತೊಲಗಬೇಕು ಅಷ್ಟೇ ತಾನೇ? ನಾನು ಅವಳನ್ನ ಕಳಿಸ್ತೀನಿ ಮನೆಯಿಂದ. ಬೆಳಿಗ್ಗೆ ಆಗಲಿ ಅವಳು ಈ ಮನೇಲಿ ಇರಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಟ್ಟು. ಸಪೋರ್ಟ್ ಮಾಡ್ತಿರೋಳೆ ಗ್ಯಾರಂಟಿ ಕೊಡ್ತಿದ್ದಾಳಲ್ಲೋ. ನಿನಗೇನು ಸಮಸ್ಯೆ? ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋ. ಸಮಸ್ಯೆ ಒಂದು ಮಟ್ಟಿಗೆ ಪರಿಹಾರ ಕಾಣ್ತಾ ಇದೆ ಅಲ್ಲ ಸುಮ್ಮನೆ. ನೋಡಿ, ಚಾರು ಮನೆಯಿಂದ ಹೊರಗಡೆ ಇರೋ ಆಗಿಲ್ಲ. ಜಯಂತ, ಹೋಗಿ ಕರ್ಕೊಂಡು ಬಾ. ಮೀನಾಕ್ಷಿ, ಹೋಗಮ್ಮ, ನೀನೇ ಕರ್ಕೊಂಬ. ಅಣ್ಣ, ಅದು ಅವಳ ಹಠ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕರೆದ್ರೆ ಬರಲ್ಲ ಅಣ್ಣ ಅವಳು. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಚಾರು ಮನೆಯಿಂದ ಹೊರಗಡೆ ಇದ್ದು ನೋಡೋರಿಗೆ ತಮಾಷೆ ಆಗಬಾರ್ದು ಅಷ್ಟೇ. ಸರಿ ಮಾವ, ಅವಳನ್ನ ಸೇಫಾಗಿ ಕಳಿಸೋ ಜವಾಬ್ದಾರಿ ನಂದು. ಹೇಗೋ ಕಳಿಸ್ತೀಯ? ಅವಳು ನಿನ್ನ ಮಾತನ್ನ ಕೇಳ್ತಾಳ? ನಾವು ಅವತ್ತೇ ನೋಡ್ಲಿಲ್ವಾ ಅವಳ ನಾಟಕನ? ಮಚ್ಚನ್ನ ಕತ್ತತ್ರ ಇಟ್ಕೊಂಡು ಮನೆಯಿಂದ ಆಚೆ ಹಾಕಿದ್ರೆ ಸತ್ತೋಗ್ತೀನಿ ಇಂದಿದ್ದನ್ನ. ಇನ್ನು ನಾಟಕ ಮಾಡಕ್ ಸಾಧ್ಯ ಇಲ್ಲ ಅತ್ತೆ. ಅವ್ರಪ್ಪಂಗೆ ಕಾಲ್ ಮಾಡ್ತೀನಿ, ಬಂದು ಕರ್ಕೊಂಡೋಗಿ ಅಂತ. ನಾ ಫೋನ್ ಮಾಡ್ತೀನಿ. ಬೇಡ ಮಾವ, ನಾನೇ ಮಾಡ್ತೀನಿ. ಏನು ಇಷ್ಟೊತ್ತಿನಲ್ಲಿ ಇವನು ಕಾಲ್ ಮಾಡ್ತಿದ್ದಾನೆ? ಹಾಂ, ಹೇಳಿ ಅಂದರೆ ನಿಮ್ಮ ಮಗಳು ಚಾರುನ ನಾನು ಮನೆಯಿಂದ ಹೊರಗೆ ಹಾಕಿದ್ದೀನಿ. ಅವಳನ್ನ ಬಂದು ಕರ್ಕೊಂಡೋಗಿ. ನಾನು ಯಾಕೆ ಕರ್ಕೊಂಡು ಹೋಗಲಿ? ನೋಡು, ನಿನ್ನ ಹೆಂಡತಿನ ಮನೆಯಿಂದ ಆಚೆನಾದರೂ ಹಾಕು, ಏನಾದ್ರು ಮಾಡ್ಕೋ. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಫೋನ್ ಕಟ್ ಮಾಡು. ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಕರ್ಕೊಂಡು ಹೋಗ್ತೀರಾ? ಸರಿ, ಬನ್ನಿ. ಥ್ಯಾಂಕ್ಸ್, ಬಾಯ್. ಮಾವ ಬಂದು ಕರ್ಕೊಂಡು ಹೋಗ್ತಾರಂತೆ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರ? ಮಗಳನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂದರೆ ಯಾವಪ್ಪ ಸುಮ್ಮನಿರ್ತಾರೆ ಮಾವ? ಬರ್ತಾರೆ. ಹೇಗೋ ಒಂದು ಅವಳ ಅಪ್ಪನ ಮನೆಗೆ ಸುರಕ್ಷಿತವಾಗಿ ಸೇರ್ಕೊಂಡ್ಬಿಟ್ರೆ ಸಾಕವಳು. ನಾನು ನೋಡ್ಕೋತೀನಂತೆ, ನೀವು ಹೋಗಿ ಮಲ್ಗಿ. ಬರಲಿ, ನೋಡೋಣ. ಅವನು ಹೇಳ್ತಿದ್ದಾನಲ್ಲ ಬಾವ, ಅವ್ನು ನೋಡ್ಕೋತಾನೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನನಗೂ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಹುಟ್ಟು, ಅವಳನ್ನ ಹುಷಾರಾಗಿ ಕಳಿಸು. ಹೆಣ್ಮಕ್ಳು ಶಾಪ ನಮಗೆ ಬೇಡಪ್ಪ. ಆಯ್ತಮ್ಮ, ನಾನೇ ಇದ್ದು ಕಳಿಸ್ತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಏನ್ರಿ ನೀವು ಮಗಳನ್ನ ಮನೆಯಿಂದ ಆಚೆ ಹಾಕಿದಾರೆ ಅಂತ ಗೊತ್ತಾದ ಮೇಲೂ ಗುಂಡ್ ಕಲ್ತನ ನಿಂತಿದಿರಲ್ಲ. ಇಂಥ ರಾತ್ರಿ ಹೊತ್ನಲ್ಲಿ ಒಂದ್ ಹೆಣ್ಣು ಅಂತ ಕೂಡ ನೋಡದೆ ಅವಳನ್ನ ಹೊರಗೆ ಹಾಕಿದಾರಲ್ಲ, ಅವ್ರೇನ್ ಮನುಷ್ಯರೋ ರಾಕ್ಷಸರೋ? ಹೊಟ್ಟೆಗೆ ಅನ್ನ ತಿಂತಾರ, ಮಣ್ಣು ತಿಂತಾರೇನ್ರಿ ಅವರು? ಆ ವಿಶ್ವನಾಥ ನಾನು ಹಾಗೆ ನಾನು ಹೀಗೆ ಅಂತ ಎಲ್ಲ ನ್ಯಾಯ ಧರ್ಮ ಮಾತಾಡ್ತಾನಲ್ಲ, ಅವ್ರ ಹೆಣ್ಮಕ್ಳನ್ನ ಹೊರಗಡೆ ಹಾಕಿದ್ರೆ ಹೀಗೆ ಇರ್ತೀನಿ. ಅವನು ತೆಪ್ಪಗೆ ಒಳಗಡೆ ಮಲಗಿದಾನಲ್ಲ.
ಮೊದಲು ಏನಾದರೂ ತಗೊಂಡು ಇವಳಿಗೆ ಬಡಿಬೇಕು ನೋಡಿ. ಆ ಜಯಂತನಲ್ಲಿ ಅದೇನು ಕಂಡ್ಲೋ ಏನೋ, ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟು ಅವನಿಂದ ಹೋಗಿ ಅವ್ರ ಮನೇಲಿ ಸೇರ್ಕೊಂಡಿದ್ದಾಳೆ. ಈಗ ನರಳ್ತಾ ಇದ್ದಾಳೆ. ಸಾಕು ರೀ, ಈ ನಾಟಕ ಸಾಕು. ನಮ್ಮ ಮಗಳಿಗೆ ಏನ್ರಿ ಕಡಿಮೆ ಆಗಿರೋದು? ಇವತ್ತಿಗೂ ಅವಳು ಮದುವೆ ಆಗ್ತೀವಿ ಅಂದರೆ ಹುಡುಗರು ಸಾಲಾಗಿ ನಿಂತ್ಕೋತಾರೆ. ನಡೀರಿ, ಮೊದಲು ನಾವು ಹೋಗಿ ಕರ್ಕೊಂಡು ಬರೋಣ. ನೀನು ಹೇಳು ಸರಿ ರುಕ್ಮಿಣಿ. ನಾವು ಹೋಗೋಕೆ ಮೊದಲು ಅವಳಿಗೊಂದು ಕಾಲ್ ಮಾಡಿಬಿಡೋಣ. ಅವನು ಸುಳ್ಳು ಹೇಳ್ತಿದ್ದಾನೋ ಇಲ್ಲ ನಿಜ ಹೇಳ್ತಿದ್ದಾನೋ ಅಂತ ಗೊತ್ತಾಗತ್ತೆ. ಸುಮ್ಮನೆ ನಾವಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು ಬೇಡ. ನೀವು ಹೇಳ್ತಿರೋದು ಸರಿಯಾಗೇ ಇದೆ ರೀ. ಈಗ ಚಾರುಗೊಂದು ಫೋನ್ ಮಾಡಿ. ಹಲೋ, ಹೇಳಿಪ್ಪ. ಏನಮ್ಮ ಅದು? ಆ ಜಯಂತ ಫೋನ್ ಮಾಡಿಬಿಟ್ಟು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದೀನಿ, ಬಂದು ಕರ್ಕೊಂಡು ಹೋಗಿ ಅಂತಂದ. ಹೌದು, ನಾನೀಗ ಹೊರಗೆ ಕೂತಿದ್ದೀನಿ. ನಿಜಾನಾ? ಏನ್ರಿ ನೀವು ಫೋನಲ್ಲಿ ಕಡಿ ಕೇಳ್ತಾ ಇದ್ದೀರಲ್ಲ? ಅಲ್ಲಿ ನನ್ನ ಮಗಳು ಅನಾಥ ಥರ ಹೊರಗಡೆ ಕೂತಿದ್ದಾಳೆ. ನಡೀರಿ, ಹೋಗಿ ಕರ್ಕೊಂಡು ಬರೋಣ. ಚಾರು, ನೀನೇನು ಗಾಬರಿ ಪಡಬೇಡ. ನಾವು ಈಗಲೇ ಅಲ್ಲಿಗೆ ಬರ್ತೀವಿ. ನಮ್ಮ ಮನೆಗೆ ಬಂದ್ಬಿಡು. ಹಾಗೇನಾದರೂ ಬಂದರೆ ನಾನು ಸೋತ್ ಹೋಗಲ್ವೇನಪ್ಪ? ನೋಡು ಮಗಳೇ, ನೀನು ಸೋಲ್ತೀಯೋ ಗೆಲ್ತೀಯೋ ಅದು ಮುಖ್ಯ ಅಲ್ಲ. ನೀನು ಸೇಫ್ ಆಗಿರೋದು ಮುಖ್ಯ. ನಾನು ಸೇಫ್ ಆಗಿ ಇದ್ದೀನಿ. ಅಲ್ಲಮ್ಮ, ಕೊನೆಯೋ ಚಳಿಯಲ್ಲಿ ಮನೆಯಿಂದ ಹೊರಗಿದ್ಕೊಂಡು ಸೇಫ್ ಆಗಿದ್ದೀನಿ ಅಂತ ಹೇಳ್ತಿದ್ಯಲ್ಲಮ್ಮ. ಅಪ್ಪ, ನನ್ನ ಪಾಡಿಗೆ ನನ್ನನ್ನು ಇರೋದು ಬಿಡಿ. ಇವನ್ನ ಹೇಗೆ ಡೀಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ಏನು ಹೇಳಿದ್ರು ಕೇಳಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ಸರಿ, ಒಂದು ಕೆಲಸ ಮಾಡು. ನಾನು ಒಂದು ಇಂಪಾರ್ಟೆಂಟ್ ಕಾರ್ ಕಳಿಸ್ತೀನಿ. ಬೆಳಗ್ಗೆವರೆಗೂ ಅದರಲ್ಲೇ ಮಲಗಿರು. ನಾಳೆ ಬೆಳಗ್ಗೆ ಆದಮೇಲೆ ಅದು ಏನು ಮಾಡಬೇಕು ಅಂತ ಹೇಳ್ತೀಯೋ ಅದನ್ನೇ ಮಾಡೋಣ. ನನಗೆ ಯಾವ ಕಾರು ಬೇಡ. ನಾನು ಹೇಳೋದು ಒಂದು ಕೆಲಸ ಮಾಡಿ ಸಾಕು. ಇವ್ರಿಗೆಲ್ಲ ಸರಿಯಾದ ಪಾಠ ಆಗತ್ತೆ. ಹೇಳಮ್ಮ, ಏನು ಮಾಡಬೇಕು ಅಂತ ಹೇಳು. ಅರ್ಥ ಆಯ್ತಲ್ಲ? ಆಯ್ತಮ್ಮ, ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಅರೇಂಜ್ ಮಾಡಿರ್ತೀನಿ. ಮುಗಿಸ್ಬಿಡು ಅವ್ರ ಕತೆನ. ರೀ, ಏನಾಯ್ತ್ರಿ? ಏನಂತಿದ್ದಾಳೆ ಚಾರು? ಬಾ ಹೇಳ್ತೀನಿ. ತುಂಬ ದಿನ ಆದ್ಮೇಲೆ ಒಳ್ಳೆ ನಿದ್ದೆ ಬಂದಿದೆ. ಇದು ಬೇರೆ. ಜಯಂತ ಡೌನ್ ಡೌನ್, ಪತ್ನಿ ಪೀಡಕ ಜಯಂತ ಡೌನ್ ಡೌನ್. 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 ಜಯಂತ ಡೌನ್ ಡೌನ್, ಪತ್ನಿ ಪೀಡಕ
ಪೀಡಕ ಜಯಂತ ಡೌನ್ ಡೌನ್ ಜಯಂತ ಡೌನ್ ಡೌನ್ ಪತ್ನಿ 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 ಪೀಡಕ ಏನು ಹೇಳಿದೆ ನಿನ್ನೆ ರಾತ್ರಿ? ಅವಳು ತಂದೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಅದು ಅಂದರೆ ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಏನು ಮಾಡ್ತೀಯೋ ಗೊತ್ತಿಲ್ಲ. ಇನ್ನು 10 ನಿಮಿಷದಲ್ಲಿ ಇವರೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಷ್ಟೇ. ನಡೀರಿ. ಜಯಂತ ಡೌನ್ ಡೌನ್ ಪತ್ನಿ ಪೀಡಕ ಜಯಂತ ಡೌನ್ ಡೌನ್. ದಯವಿಟ್ಟು ಕಿರಿಚೋದು ನಿಲ್ಲಿಸಿ ಪ್ಲೀಸ್. ಇವನೇನಾ ಅಮ್ಮ ನಿನ್ ಗಂಡ? ಹಲೋ, ಯಾರು ಇವಳು ಗಂಡ? ನೋಡಿ, ನಾನು ಇವಳು ಗಂಡನೂ ಅಲ್ಲ, ಇವಳು ನನ್ನ ಹೆಂಡ್ತಿನೂ ಅಲ್ಲ. ಅಸ್ಲಿಗೆ ನಾವಿಬ್ರು ಮದ್ವೆನೇ ಆಗಿಲ್ಲ. ಇದೇನಪ್ಪ ಈಗ ಹೇಳ್ತಿದ್ಯಾ? ನಿನ್ನ ತಾಯಿನೇ ಹೇಳಿದ್ರು ನಿನಗೂ ಅವ್ಳಿಗೂ ಮದುವೆ ಆಗಿದೆ ಅಂತ. ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನು ಕರೆಸಿ ನಿನ್ನ ಹೆಂಡತಿಗೆ ಆಶೀರ್ವಾದನೂ ಕೊಡ್ಸಿದ್ರು. ಏನೋ ಹೇಳ್ತೀಯ ನೀನು? ಹಲೋ, ಮರ್ಯಾದೆ ಕೊಟ್ಟು ಮಾತಾಡಿ. ನೀನ್ ಹೆಂಡತಿನ ಮನೆ ಬಿಟ್ಟು ಓಡಿಸಿ ಚಿತ್ರಹಿಂಸೆ ಕೊಟ್ಟು ನೀನ್ ಹೆಂಡತಿನೇ ಅಲ್ಲ ಅಂತ ಸುಳ್ಳು ಬೇರೆ ಬಗ್ಳುತ್ತೀಯ. ನಿನಗೆಂತ ಮರ್ಯಾದೆ ಕೊಡ್ಬೇಕು? ದೇಶದಲ್ಲಿ ಹೆಣ್ಮಕ್ಳ ಮೇಲೆ ದಿನೇ ದಿನೇ ದೌರ್ಜನ್ಯ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಯಾವ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ. ಅಯ್ಯೋ, ನಾವ್ ಏನು ದೌರ್ಜನ್ಯ ಮಾಡ್ತಾ ಇಲ್ಲ. ಇವಳೇ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ದೌರ್ಜನ್ಯ ಮಾಡ್ತಾ ಇರೋದು. ಅಷ್ಟಕ್ಕೂ ಆ ಮದ್ವೆ ಅರ್ಧಕ್ಕೆ ನಿಂತೋಗಿದೆ. ನನ್ನ ಹತ್ರ ಎವಿಡೆನ್ಸ್ ಇದೆ, ಬೇಕಾದ್ರೆ ನೋಡಿ. ಮದುವೆ ಮುರಿದ್ಬಿದ್ದು ಸಾಯಂಕಾಲ ಎಲ್ಲ ಸರಿ ಹೋಗಿ ನಿನಗೂ ಅವ್ಳಿಗೂ ದೇವಸ್ಥಾನದಲ್ಲಿ ಮದುವೆ ಆಯ್ತಂತೆ. ನಿಮ್ಮಮ್ಮನೇ ಹೇಳಿದ್ರು. ನೋಡಪ್ಪ, ನಿನ್ಗೆ ಅವಳ ಮೇಲೆ ಏನೇ ಕೋಪ ಇರಲಿ, ಈ ರೀತಿ ಎಲ್ಲ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ದೇವ್ರು ನಿನ್ನ ಕ್ಷಮಿಸೋದಿಲ್ಲ. ನಿಮ್ಮಮ್ಮನೇ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಅದನ್ನ ಅಕ್ಕಪಕ್ಕದ ಮನೆಯವರೇ ಹೇಳ್ತಾ ಇದ್ದಾರೆ. ಇನ್ ಯಾವ ಸೀಮೆ ಎವಿಡೆನ್ಸ್ ಬೇಕು ನಿಮ್ಗೆ? ಹೆಣ್ಮಕ್ಳು ಅಂದ್ರೆ ನಾಟಕ ಗೊಂಬೆಗಳು ಅನ್ಕೊಂಡ್ಬಿಟ್ಟಿದ್ದೀರಾ. ಅಯ್ಯೋ, ನಿಜವಾಗ್ಲೂ ನಾನು ಇವಳಿಗೆ ತಾಳಿನೇ ಕಟ್ಟಿಲ್ಲ ರೀ. ಬೇಕಾದ್ರೆ ತೋರ್ಸಕ್ ಹೇಳಿ.
ಕರಿತೀನಿ ಇವತ್ತು. ಕರಿತೀಯಾ ನಾನೇ ಹೋಗಿ ಅವಳನ್ನ ಕರ್ಕೊ ಬರ್ಲಾ? ನೋಡಿ ಈ ರೀತಿ ಎಲ್ಲ ಮಾತಾಡ್ಬೇಡಿ, ಆಮೇಲೆ ನಾನು ಸುಮ್ಮನಿರಲ್ಲ. ಏನೋ ಮಾಡ್ತೀಯಾ? ನಮ್ಮ ನೋಡಿತೀಯಾ? ಪೊಲೀಸವ್ರನ್ನ ಕರೆಸ್ತೀಯಾ? ಕರ್ಸು, ನಿನ್ನನ್ನೇ ಅರೆಸ್ಟ್ ಮಾಡಿಸ್ತೀವಿ. ನಿನ್ ಜೊತೆಗೆ ಇವ್ನು ಇಟ್ಕೊಂಡಿದಾನಲ್ಲ ಅವಳನ್ನು ಅರೆಸ್ಟ್ ಮಾಡಿಸ್ಬೇಕು ಕಣ್ರೆ. ಅಷ್ಟೇ ಸಾಲದು ರೀ. ಈ ಹುಡುಗಿ ರಾತ್ರಿ ಎಲ್ಲ ಈಚೆ ಇದ್ದಾಳೆ ಅಂತಂದ್ರೆ ಅವ್ರ ಮನೆಯವ್ರ ಕುಮ್ಮಕ್ಕೂ ಜಾಸ್ತಿನೇ ಇರುತ್ತೆ. ಅವ್ರನ್ನ ಸೇರಿಸಿ ಒಳಗಾಕ್ಬೇಕು. ನೋಡಿ ಕಾನೂನು ನಮಗೂ ಗೊತ್ತಿದೆ. ಕಾನೂನ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದ್ರೆ ಇವನು ಕ್ರಿಮಿನಲ್ ಇದ್ದಂಗೆ ಇದ್ದಾನೆ. ಒಬ್ಳು ಅಮಾಯಕ ಹುಡುಗಿ ಬಾಳು ನಾಳ್ ಮಾಡಿರೋದು ಅಲ್ದೆ ಕಾನೂನ್ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನೀನೆಂತವ್ನು ಇರ್ಬೇಕು. ಸುಮ್ನೆ ಬಿಡ್ಬಾರ್ದು ಇವನ್ನ. ಟಿವಿ ಅವ್ರನ್ನ ಕರ್ಸೋಣ, ಪೇಪರ್ ಅವ್ರನ್ನ ಕರ್ಸೋಣ.